ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತೆ ಕಿಂಗ್ಸ್ 11 ಪಂಜಾಬ್ ಎರಡು ಕಿಂಗ್ಸ್ ಗಳ ನಡುವೆ ಒಂದು ಮಾರಾಮಾರಿ ಕೂಡ ನಡೀತಿದೆ. ನೋಡಿ, ಎರಡು ನೇಮಲ್ ಕೂಡ ಅಷ್ಟೇ ಕಿಂಗ್ಸ್ ಕಿಂಗ್ಸ್ ಅಂತ ಕೂಡ ಒಂದೇ. ಬಟ್ ಇಲ್ಲಿ ಯಾರು ರಿಯಲ್ ಕಿಂಗ್ ಆಗ್ತಿರುತ್ತೆ ಮ್ಯಾಚ್ ಅಲ್ಲಿ ಅಂತ ಕಾದ್ ನೋಡ್ಬೇಕು. ಈಗಾಗಲೇ ಪಂಜಾಬ್ ಅವರೊಂದು ಮ್ಯಾಚ್ ಅನ್ನ ವಿನ್ ಆಗಿ ಒಂದ್ಸಲಿ ಕಿಂಗ್ ಕೂಡ ಆಗಿದ್ರೆ, ಬಟ್ ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಇನ್ನೂ ಕೂಡ ಪ್ರೂವ್ ಮಾಡ್ಕೊಂಡಿಲ್ಲ. ಇವತ್ತು ಮ್ಯಾಚ್ ನಡೀತಿರೋದೇ ಇವ್ರದ್ದು ಹೋಮ್ ಗ್ರೌಂಡ್ ಅಲ್ಲಿ, ಚೆನ್ನೈ ಅವರ ಹೋಮ್ ಗ್ರೌಂಡ್ ಕೂಡ ಆಗಿದೆ. ಹಾಗಾಗಿ ಇವತ್ತಾದ್ರೂ ಒಂದು ಮ್ಯಾಚ್ ಅನ್ನ ವಿನ್ ಆಗ್ತಾರ ಅಂತ ಕಾದ್ ನೋಡ್ಬೇಕು. ಮತ್ತೆ ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳ್ತೀನಿ, ಇವತ್ತಿನ ಮ್ಯಾಚ್ ಅಲ್ಲಿ ನಂಗೆ ಯಾಕೋ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಒಂದು ಒಳ್ಳೆ ಫೈಟ್ ಅನ್ನ ಕೂಡ ಕೊಡ್ತಾರೆ, ವಿನ್ ಆಗೋ ತನಕ ಹೋಗ್ತಾರೆ ಅಂತ ಅನಿಸ್ತಿದೆ. ಸಿಕ್ಸ್ತ್ ಸೆನ್ಸ್ ವರ್ಕ್ ಕೂಡ ಮಾಡ್ತಾರೆ. ನೋಡೋಣ ಏನಾಗುತ್ತೆ ಅಂತ. ನಿಜ ಆಗುತ್ತಾ ಸುಳ್ಳಾಗುತ್ತಾ ಗೊತ್ತಿಲ್ಲ, ಬಟ್ ನನಗೆ ಹಂಗ ಅನಿಸ್ತಿದೆ. ಏನಾಗುತ್ತೆ ಅಂತ ಮ್ಯಾಚ್ ಮುಗಿದ್ಮೇಲೆ ನೋಡ್ಬೇಕು. ಕ್ರಿಕೆಟ್ ಅಂದ್ಮೇಲೆ ಏನ್ ಬೇಕಾದ್ರೂ ಆಗ್ಬೋದು ಗುರು. ನೆನ್ನೆ ನೋಡಿದ್ವಲ್ಲ KKR ಮತ್ತೆ SRH ಮ್ಯಾಚ್. ನೆನ್ನೆ KKR ಈಸಿಗೆ ವಿನ್ ಆಗೋ ಮ್ಯಾಚ್ ಅನ್ನ ಕೈಯಾರೆ ಹಾಳು ಮಾಡ್ಕೊಂಡಿದ್ದು ಗುರು. ಸುಮ್ನೆ ಒಂದೊಂದು ರನ್ ಆಸೆಗೋಸ್ಕರ ಬಿದ್ದು ನಿನ್ನೆ KKR ಅವರು ಮಣ್ ತಿಂದಿದ್ದು. ನಿನ್ನೆ ನಿಜವಾಗ್ಲೂ ಕೂಡ ಈಸಿಗೆ ಚೇಸ್ ಆಗೋ ಮ್ಯಾಚ್ ಅದು. 227 ರನ್ ಏನೋ ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿಲ್ಲ SRH ಅವರು. ಏನ್ ಅದೆಲ್ಲ ಟಾರ್ಗೆಟ್ ನಿಜವಾಗ್ಲೂ ಹೊಡೆದು ಬಿಸಾಕಿರೋದು. ಇಡನ್ಗಾ ಸ್ಟೇಡಿಯಂ ಅಂದ್ಮೇಲೆ ಬ್ಯಾಟ್ಸ್ಮನ್ಸ್ ಗಳಿಗೆ ಸ್ವರ್ಗ ಸ್ವರ್ಗ ಅಂತಾನೆ ಹೇಳ್ಬೋದು. ಬಟ್ ಏನ್ ಮಾಡಂಗಿಲ್ಲ ಬಿಡಿ. ಇವತ್ತಿನ ಮ್ಯಾಚ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಯಾವ ಟೀಮ್ ವಿನ್ ಆಗುತ್ತೆ, ಮತ್ತೆ ಪಿಚ್ ರಿಪೋರ್ಟ್ ಯಾವ ತರ ಇದೆ, ಮತ್ತೆ ಯಾವ ಪ್ಲೇಯರ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬಹುದು ಇವತ್ತಿನ ಮ್ಯಾಚ್ ಅಲ್ಲಿ, ಪ್ರತಿಯೊಂದು ಕೂಡ ಇನ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಫಾಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ ಆಗಿರ್ಬೋದು ಹಾಗೂ IPL ಪ್ರೆಡಿಕ್ಷನ್ ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಅನ್ನ ಯಾರು ವಿನ್ ಆಗ್ತಾರ ಅಂತ ಕರೆಕ್ಟ್ ಆಗಿ ಕಾಮೆಂಟ್ ಮಾಡಿದ್ರಿ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ ಅನ್ನ ಶೌಟ್ ಔಟ್ ಅನ್ನ ಕೂಡ ಕೊಡ್ತೀನಿ. ಅಂದ್ರೆ ನಿಮ್ಮ ಕಾಮೆಂಟ್ ಅನ್ನ ನನ್ನ ಮುಂದಿನ ವಿಡಿಯೋದಲ್ಲಿ ಶೋ ಮಾಡ್ತೀನಿ. ಸೊ ಬೇಗ ಯಾವ ಟೀಮ್ ಇವತ್ತು ವಿನ್ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಬ್ರದರ್ಸ್, ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತಿನ ಮ್ಯಾಚ್ ನಡ್ತಿರೋದು ಚೆನ್ನೈನ ಹೋಮ್ ಗ್ರೌಂಡ್ ಚಿದಂಬರಂ ಸ್ಟೇಡಿಯಂ ಅಲ್ಲಿ. ಸೊ ಈ ಒಂದು ಪಿಚ್ ಯಾರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ರೆ ಸ್ಪಿನ್ನರ್ಸ್ ಗಳಿಗೆ ಹೇಳಿ ಮಾಡಿಸಿದ ಪಿಚ್ ಕೂಡ ಆಗಿದೆ. ಹೈಯೆಸ್ಟ್ ವಿಕೆಟ್ಸ್ ಬಿಡೋ ಚಾನ್ಸಸ್ ಇಲ್ಲಿ ಸ್ಪಿನ್ನರ್ಸ್ ಗೆ ಇರುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ಬ್ಯಾಟ್ಸ್ಮನ್ಸ್ ಗಳಿಗೆ ಕೂಡ ಹೆಲ್ಪ್ ಆಗುತ್ತೆ. ಇವತ್ತಿನ ಪಿಚ್ ಯಾವ ತರ ಇದೆ ಅಂದ್ರೆ ಸ್ಟ್ರೈಟ್ ಬೌಂಡ್ರಿ ಇದೆಯಲ್ಲ, ಅದು 80 ಮೀಟರ್ ದೂರ ಕೂಡ ಇರುವಂತದ್ದು. ಹಾಗಾಗಿ ಬ್ಯಾಟ್ಸ್ಮನ್ಸ್ ಗಳಿಗೆ ಸ್ಟ್ರೈಟ್ ಸಿಕ್ಸ್ ಹೊಡೆಗೆ ಸ್ವಲ್ಪ ಕಷ್ಟ ಕೂಡ ಆಗ್ಬೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನಾವು 180+ ರನ್ ಆರಾಮಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ರೀಸೆಂಟ್ ಮ್ಯಾಚ್ ನ ಸ್ಟಾರ್ಟ್ಸ್ ಅನ್ನ ತೆಗೆದುಕೊಂಡು ಹೋದ್ವಿ ಅಂದ್ರೆ. ಅದಾದ್ಮೇಲೆ ಕಂಪೇರ್ ಟು ಪೇಸರ್ಸ್ ಸ್ಪಿನ್ನರ್ಸ್ ಗೆ ಜಾಸ್ತಿ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಕೂಡ ಬೀಳುತ್ತೆ. ರೆಡ್ ಸಾಯಿಲ್ ಪಿಚ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಬ್ಯಾಟ್ಸ್ಮನ್ ಗಳಿಗೆ ಹೆಲ್ಪ್ ಆಗುತ್ತೆ. ಹೋಗ್ತಾ ಹೋಗ್ತಾ ಸ್ವಲ್ಪ ಪಿಚ್ ಸ್ಲೋ ಆಗೋದ್ರಿಂದ ಇಲ್ಲಿ ಸ್ಪಿನ್ನರ್ಸ್ ಗೆ ಸ್ವಲ್ಪ ಹೆಲ್ಪ್ ಕೂಡ ಸಿಗುತ್ತೆ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇಲ್ಲಿ ಡ್ಯೂ ಫ್ಯಾಕ್ಟರ್ ಬೀಳೋದ್ರಿಂದ ಏನಾಗುತ್ತೆ ಅಂದ್ರೆ ಬ್ಯಾಟಿಂಗ್ ಸ್ವಲ್ಪ ಈಸಿ ಆಗುತ್ತೆ, ಮತ್ತೆ ಬೌಲರ್ಸ್ ಗಳಿಗೆ ಸ್ವಲ್ಪ ಇಲ್ಲಿ ಕಷ್ಟ ಕೂಡ ಆಗುತ್ತೆ. ಇನ್ನು ಲಾಸ್ಟ್ 5 ಮ್ಯಾಚ್ ಸ್ಟಾರ್ಟ್ಸ್ ಅನ್ನ ಈ ಪಿಚ್ ಅಲ್ಲಿ ನೋಡಕ್ ಹೋದ್ವಿ ಅಂದ್ರೆ, ಈ ಪಿಚ್ ಅಲ್ಲಿ ಚೆನ್ನೈ ಟೀಮು ಕೇವಲ 2 ಸಲ ಅಷ್ಟೇ ವಿನ್ ಆಗಿರೋದು. ಅದಾದ್ಮೇಲೆ ಕಿಂಗ್ಸ್ 11 ಪಂಜಾಬ್ ಈ ಪಿಚ್ ಅಲ್ಲಿ ಸುಮಾರು 3 ಸಲ ವಿನ್ ಕೂಡ ಆಗಿದೆ. ಸೊ ನೋಡ್ಬೇಕು ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರ ಅಂತ. ಅದಾದ್ಮೇಲೆ ನಾನು ಮುಂಚೆನೆ ಹೇಳ್ಬಿಟ್ಟಿದೀನಿ, ಚೆನ್ನೈ ಸೂಪರ್ ಕಿಂಗ್ಸ್ ಯಾಕೋ ಇವತ್ತು ಸ್ವಲ್ಪ ಚೆನ್ನಾಗಿ ಆಡೋ ತರ ಕಾಣ್ತಿದಾರೆ. ನಂಗೆ ಎಲ್ಲ ಒಂದ್ ಕಡೆ ಹಂಗ ಅನಿಸ್ತಿದೆ ಗುರು. ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಲಾಸ್ಟ್ ಗೆ ಮ್ಯಾಚ್ ಮುಗಿದ್ಮೇಲೆ ಬಂದು ಹಂಗೆ ಹಿಂಗೆ ಅಂತ ಹೇಳ್ಬಿಡಿ. ಬಟ್ ನನ್ಗೆ ಏನ್ ಅನ್ಸುತ್ತೆ ಅದನ್ನ ನಾನು ಹೇಳ್ತಾ ಇದೀನಿ, ನೋಡೋಣ ಏನಾಗುತ್ತೆ ಅಂತ. ಅದಾದ್ಮೇಲೆ ಇಲ್ಲಿ ಲಾಸ್ಟ್ 5 ಮ್ಯಾಚಸ್ ಅಲ್ಲಿ 3 ಮ್ಯಾಚ್ ಚೇಸಿಂಗ್ ಮಾಡಿರೋ ಟೀಮ್ ವಿನ್ ಆದ್ರೆ, 2 ಮ್ಯಾಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿರೋ ಟೀಮ್ ವಿನ್ ಕೂಡ ಆಗಿದೆ. ಇನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಕಡೆ ಬರೋದ್ರೆ ಟೀಮ್ ಯಾವ ತರ ಇದೆ ಅಂತ ನಿಮ್ಗೆ ಈಗಾಗಲೇ ಪ್ರೀವಿಯಸ್ ಮ್ಯಾಚ್ ನೋಡಿ ತಿಳ್ಕೊಂಡ್ಬಿಟ್ಟಿದ್ದೀರಾ. ಯಾವ ತರ ಋತುರಾಜ್ ಗೈಕ್ವಾಡ್ ಮತ್ತೆ ಸಂಜು ಸ್ಯಾಮ್ಸನ್ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ಓಪನರ್ಸ್ ಗಳಲ್ಲಿ ಸ್ಟ್ರಗಲ್ ಮಾಡ್ತಾ ಇದಾರೆ ಅಂದ್ರೆ ಬಹಳ ಕಷ್ಟ ಕೂಡ ಆಗುತ್ತೆ ಗುರು. ಲಾಸ್ಟ್ ಟೈಮ್ ನೋಡ್ಬೋದು, ಎಲ್ಲಿ ಬರ್ತದಂಗೆ ಔಟ್ ಕೂಡ ಆಗ್ಬಿಟ್ರು ಇಬ್ರು ಕೂಡ ಅಷ್ಟೇ. ಇಲ್ಲಿ ಪರ್ಫಾರ್ಮೆನ್ಸ್ ಕೂಡ ಕಾಣಲಿಲ್ಲ. ಅದಾದ್ಮೇಲೆ ಬೌಲರ್ ಜೇಮಿ ವಾಟರ್ ನಿಂತ್ಕೊಂಡು ಆಡಿದ್ಕೆ ಸ್ವಲ್ಪ ಸ್ಕೋರ್ ಬಂತು, ಇಲ್ಲಾಂದ್ರೆ ಬಹಳ ಕಷ್ಟ ಕೂಡ ಆಗ್ಬಿಡೋದು. ಅದಾದ್ಮೇಲೆ ಶಿವಮ್ ದುಬೆ ಕೂಡ ಲಾಸ್ಟ್ ಮ್ಯಾಚ್ ಅಲ್ಲಿ ಫ್ಲಾಪ್ ಕೂಡ ಆಗಿದ್ದು. ಮ್ಯಾಥ್ಯೂ ಶಾರ್ಟ್ ಕೂಡ ಔಟ್. ಯಾರ್ಯಾರು ಆಡ್ತಾರ ಅಂತ ಅನ್ಕೊಂಡಿದ್ದು ಎಲ್ಲ ಕೂಡ ಇಲ್ಲಿ ಬೇಗ ಉದ್ರೋಗಿದ್ದಾರೆ ಲಾಸ್ಟ್ ಮ್ಯಾಚ್ ಅಲ್ಲಿ. ಇವತ್ತಿನ ಮ್ಯಾಚ್ ಅಲ್ಲಿ ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರಂತ. ನನ್ನ ಪ್ರಕಾರ ಇವತ್ತು ಸಂಜು ಸ್ಯಾಮ್ಸನ್ ಮತ್ತೆ ಋತುರಾಜ್ ಗೈಕ್ವಾಡ್ ಇಂದ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ನೋಡಕ್ಕೆ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದ್ರೆ ಈ ಒಂದು ಪಿಚ್ ಅಲ್ಲಿ ಋತುರಾಜ್ ಗೈಕ್ವಾಡ್ ಒಂದು ಸ್ಟಾಟ್ಸ್ ಸಖತ್ತಾಗಿದೆ ಇವರು. ಪ್ರತಿ ಮ್ಯಾಚ್ ಅಲ್ಲೂ ಮಿನಿಮಮ್ ಅಂದ್ರು ಅವ್ರದ್ದು 50 ರನ್ ಇದ್ದೇ ಇದೆ. ಅದಾದ್ಮೇಲೆ ಇವ್ರದ್ದು ಒಳ್ಳೆ ಸ್ಟ್ರೈಕ್ ರೇಟ್ ಅನ್ನ ಕೂಡ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಈ ಪಿಚ್ ಅಲ್ಲಿ. ಅದಾದ್ಮೇಲೆ ಒಂದ್ಸಲಿ ಏನೋ ಸೆಂಚುರಿ ಕೂಡ ಹೊಡೆದಿದ್ದಾರೆ. ಹಾಗಾಗಿ ಬ್ಯಾಟಿಂಗ್ ಅನ್ನ ನೋಡಕ್ಕೆ ಸಿಗ್ಬೋದು. ಅದಾದ್ಮೇಲೆ ಸಂಜು ಸ್ಯಾಮ್ಸನ್ ಇಂದು ಇದು CSK ಹೋದ್ಮೇಲೆ ಇಲ್ಲಿ ಫಸ್ಟ್ ಮ್ಯಾಚ್ ಕೂಡ ನಡೀತಿರುವಂತದ್ದು. ಹಾಗಾಗಿ ಅವರು ಯಾವ ತರ ಇವತ್ತು ಪಂಜಾಬ್ ನ ಅಗೇನ್ಸ್ಟ್ ಮ್ಯಾಚ್ ಆಡ್ತಾರೆ ಅಂತ ನೋಡ್ಬೇಕು. ಅದಾದ್ಮೇಲೆ ಚೆನ್ನೈ ಸೂಪರ್ ಕಿಂಗ್ಸ್ ಇಂದ ಈಗ ಧೋನಿ ಕೂಡ ಅನ್ಅವೈಲೇಬಲ್ ಕೂಡ ಆಗಿದ್ದಾರೆ. ಅಂದ್ರೆ ನೆಟ್ ಪ್ರಾಕ್ಟೀಸ್ ಅಲ್ಲಿ ಕೂಡ ಕಾಣಿಸ್ಕೊಂಡ್ರು, ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಅನ್ಅವೈಲೇಬಲ್ ಕೂಡ ಆಗಿರ್ತಾರೆ. ಅದಾದ್ಮೇಲೆ ಡೇವಿಡ್ ಬ್ರೇವಿಸ್ ಟೀಮಿಗೆ ವಾಪಸ್ ಆಗಿದ್ದಾರೆ ಅಂತ ಕೂಡ ಒಂದು ನ್ಯೂಸ್ ಕೂಡ ಬಂತು. ಆದ್ರೆ ಇವತ್ತು ಅವರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇರ್ತಾರ ಇಲ್ವಾ ಅಂತ ಕಾದ್ ನೋಡ್ಬೇಕು. ಹಾಕೊಂಡ್ರು ಅಂದ್ರೆ ಟೀಮ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕೂಡ ಕಾಣುತ್ತೆ, ಇಲ್ಲಾಂದ್ರೆ ಬಿಟ್ರು ಅಂದ್ರೆ ಇವತ್ತು ಕೂಡ ಸ್ವಲ್ಪ ಟೀಮ್ ಅಲ್ಲೋಲ ಕಲ್ಲೋಲಾಗೋ ಚಾನ್ಸಸ್ ಕೂಡ ಇರುತ್ತೆ. ಕಾದ್ ನೋಡ್ಬೇಕು. ಬಟ್ ನೆಟ್ ಪ್ರಾಕ್ಟೀಸ್ ಅಲ್ಲಿ ಡೇವಿಡ್ ಬ್ರೇವಿಸ್ ಕೂಡ ಕಾಣಿಸ್ಕೊಂಡಿದ್ದಾರೆ. ಇವತ್ತಿನ ಟೀಮ್ಗೆ ಎಂಟರ್ ಆಗ್ತಾರೆ ಇಲ್ವಾ ಅಂತ
ಕನ್ಫರ್ಮ್ ಇಲ್ಲ, ಟಾಸ್ ಆದ್ಮೇಲೆ ನಮ್ಗೆ ಇಲ್ಲಿ ಕನ್ಫರ್ಮ್ ಆಗುತ್ತೆ. ಅದಾದ್ಮೇಲೆ ಇವತ್ತಿನ ಪಿಚ್ ಸ್ಪಿನ್ನರ್ಸ್ ಗೆ ಹೆಲ್ಪ್ ಇರೋದ್ರಿಂದ ನೂರ್ ಅಹಮದ್ ಮೇಲೆ ಜಾಸ್ತಿ ಪ್ರೆಷರ್ ಕೂಡ ಬೀಳುತ್ತೆ. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಅಲ್ಲಿ ನೂರ್ ಅಹಮದ್ ಗೆ ಸ್ವಲ್ಪ ವಿಕೆಟ್ ಗಳು ಕೂಡ ಬಿಡ್ಬೋದು. 1 ರಿಂದ 2 ವಿಕೆಟ್ ಅನ್ನು ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ದೀನಿ ನೂರ್ ಅಹಮದ್ ಮೇಲೆ. ಅದಾದ್ಮೇಲೆ ಜೇಮಿ ವರ್ಟನ್ ಕೂಡ ಇದಾರೆ, ಅದಾದ್ಮೇಲೆ ಖಲೀಲ್ ಅಹಮದ್, ಅದಾದ್ಮೇಲೆ ಕಂಬೋಜ್ ಅಂತ ಒಬ್ರು ಇದಾರೆ. ಬಟ್ ಇವರೆಲ್ಲ ಪೇಸರ್ಸ್ ಆಗಿದ್ದಾರೆ. ಸ್ಪಿನ್ನರ್ ಅಂತ ಇರೋದು ನೂರ್ ಅಹಮದ್ ಒಬ್ರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬೇರೆ ಯಾರನ್ನಾರು ಹಾಕೊಬಹುದು ಅನ್ಸುತ್ತೆ. ರಾಹುಲ್ ಚಹರ್ ಕೂಡ ಅಷ್ಟೇ ಸ್ಪಿನ್ನರ್ ಆಗಿರೋದ್ರಿಂದ ಇವತ್ತಿನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ರಾಹುಲ್ ಚಹರ್ಗೆ ಒಂದು ಚಾನ್ಸ್ ಅನ್ನ ಕೊಡ್ಬೋದು. ನೋಡೋಣ ಏನಾಗುತ್ತೆ ಅಂತ. ಇನ್ನ ಪ್ಲೇಯಿಂಗ್ ಲೆವೆನ್ ಏನ್ ಹೇಳದ್ ಬೇಡ ಅನ್ಸುತ್ತೆ, ಅದೇ ರೀತಿ ಕಂಟಿನ್ಯೂ ಕೂಡ ಆಗುತ್ತೆ. ಆದ್ರೆ ಇಲ್ಲಿ ಡೇವಿಡ್ ಬ್ರವಿಸ್ ಎಂಟರ್ ಆಗ್ಬೋದು, ಇಲ್ಲಾಂದ್ರೆ ಆಗದಲ್ಲೂ ಕೂಡ ಇರಬಹುದು. ಅದ್ ಬಿಟ್ರೆ ರಾಹುಲ್ ಚಹರ್ ಇಲ್ಲಿ ಎಂಟ್ರಿ ಆಗ್ಬೋದು, ಆಗದಲ್ಲೂ ಕೂಡ ಇರಬಹುದು. ಪಿಚ್ ಇರೋದು ಸ್ಪಿನ್ನರ್ಸ್ ಆಗಿರೋದ್ರಿಂದ ಇಲ್ಲಿ ಸ್ಪಿನ್ನರ್ ಒಬ್ಬನ ಹಾಕೊಳ್ಳೋ ಅವಶ್ಯಕತೆ CSK ಟೀಮ್ಗೆ ಎತ್ ಕಾಣ್ತಿದೆ. ಹಾಗಾಗಿ ಇಷ್ಟೇ ಚೇಂಜಸ್ ಆಗ್ಬೋದು. ಅದ್ಬಿಟ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಏನೊಂದು ಟೀಮ್ ಇತ್ತು ಅದೇ ಟೀಮ್ ಅಲ್ಲಿ ಕಂಟಿನ್ಯೂ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಪಂಜಾಬ್ ಕಿಂಗ್ಸ್ ಕಡೆ ಬರೋದಾದ್ರೆ ಯಾವ ತರ ಲಾಸ್ಟ್ ಮ್ಯಾಚ್ ಅನ್ನ ಆಡಿದ್ರೆ ನೀವೇ ನೋಡಿದ್ರ. ಪ್ರಭು ಸಿಮ್ರಾನ್ ಸಿಂಗ್ ಅಂತೂ ಹೆವಿ ಅಂದ್ರೆ ಹೆವಿ ಆಡ್ಬಿಟ್ಟಿದಾರೆ ಲಾಸ್ಟ್ ಮ್ಯಾಚ್ ಅಲ್ಲಿ. ಯಾರ್ದು GT ಅಗೇನ್ಸ್ಟ್. ಅದಾದ್ಮೇಲೆ ಖಲೀಲ್ ಅಹಮದ್ ಅಗೇನ್ಸ್ಟ್ ಇವ್ರ ಸ್ಟಾಟ್ಸ್ ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ಪ್ರಿಯಾಶ್ ಆರ್ಯ ಕೂಡ ಅಷ್ಟೇ ಲಾಸ್ಟ್ ಮ್ಯಾಚ್ ಅಲ್ಲಿ ಫ್ಲಾಪ್ ಕೂಡ ಆಗಿದ್ದಾರೆ. ಸೊ ಈ ಮ್ಯಾಚ್ ಅಲ್ಲಿ ಅವ್ರು ಆಡಿದ್ರು ಅಂದ್ರೆ ಸುಮಾರು 500 ರನ್ ಟಾರ್ಗೆಟ್ ಅನ್ನ ಕೂಡ ಮಾಡ್ಬಿಡ್ತಾರೆ. IPL ಅಲ್ಲಿ ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಕೂಪರ್ ಕೊಹ್ಲಿ ಬಗ್ಗೆ ಮಾತಾಡಂಗಿಲ್ಲ, ಹೆವಿ ಅಂದ್ರೆ ಹೆವಿ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಸುಮಾರು 44 ಬಾಲ್ಗೆ 72 ರನ್ ಹೊಡೆದು ಅರ್ಧ ಟೀಮ್ ನ ವಿನ್ ಮಾಡಿ ಕೊಟ್ಟಿದ್ದು ಇಲ್ಲಿ ಕೂಪರ್ ಕೊಹ್ಲಿ. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ ಲಾಸ್ಟ್ ಮ್ಯಾಚ್ ಸ್ವಲ್ಪ ಇಂಜುರಿಯಿಂದ ಕೈಗೆ ಒದೆ ಬಿದ್ದವರು ಬೇಗ ಔಟ್ ಕೂಡ ಆದ್ರು. ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ಸೊ ಇವ್ರದ್ದು ಕೂಡ ಅಷ್ಟೇ ಬ್ಯಾಟಿಂಗ್ ಲೈನ್ ಒಳ್ಳೆ ಸ್ಟ್ರಾಂಗ್ ಕೂಡ ಎದ್ದು ಕಾಣಿಸ್ತಿದೆ. ಅದಾದ್ಮೇಲೆ ಎರಡು ಟೀಮ್ ಅಲ್ಲಿ ನೋಡಿ ಸ್ಪಿನ್ನರ್ಸ್ ಎಲ್ಲ ಆ ಕಡೆ ಕೂಡ ಒಬ್ಬರೇ ಸ್ಪಿನ್ನರ್ ಇರೋದು ನೂರ್ ಅಹಮದ್, ಈ ಕಡೆ ಕೂಡ ಅಷ್ಟೇ ಯುಜೇಂದ್ರ ಚಹಲ್ ನ ಇವತ್ತು ಹಾಕೊಳ್ತಾರೆ. ಆಲ್ಮೋಸ್ಟ್ ಹಾಕೊಳ್ತಾರೆ ಅನ್ಸುತ್ತೆ. ಹಾಕೊಂಡ್ರು ಅಂದ್ರೆ ಯುಜೇಂದ್ರ ಚಹಲ್ ಒಬ್ಬರೇ ಸ್ಪಿನ್ನರ್. ಸೊ ನೋಡ್ಬೇಕು ಇಬ್ರು ಯಾವ ತರ ವಿಕೆಟ್ಸ್ ಗಳನ್ನ ತೆಗಿತಾರೆ ಇವತ್ತಿನ ಮ್ಯಾಚ್ ಅಲ್ಲಿ ಅಂತ. ಇನ್ನ ಈ ಒಂದು ಪಿಚ್ ಅಲ್ಲಿ ಯಾರ್ಯಾರ ಸ್ಟಾರ್ಟ್ಸ್ ಚೆನ್ನಾಗಿ ಕಾಣ್ತಿದೆ ಅಂದ್ರೆ ಋತುರಾಜ್ ಗೈಕ್ವಾಡ್ ಸ್ಟಾರ್ಟ್ಸ್ ಕೂಡ ಚೆನ್ನಾಗಿ ಕಾಣ್ತಿದೆ. ಅವರೇಜ್ ಅವ್ರದ್ದು 50 ಸ್ಕೋರ್ ಈ ಒಂದು ಪಿಚ್ ಅಲ್ಲಿ ಬಂದಿದೆ. ಅದಾದ್ಮೇಲೆ ಯಜುವೇಂದ್ರ ಚಹಲ್ ನ ಒಂದು ಸ್ಟಾರ್ಟ್ಸ್ ಕೂಡ ಅಷ್ಟೇ ಈ ಒಂದು ಪಿಚ್ ಅಲ್ಲಿ ಚೆನ್ನಾಗಿ ಕಾಣ್ತಿದೆ. ಈ ಒಂದು ಪಿಚ್ ಅಲ್ಲಿ ಒಂದ್ಸಲಿ ಸುಮಾರು 3 ವಿಕೆಟ್ ಅನ್ನ ಕೂಡ ತೆಗೆದುಬಿಟ್ಟಿದ್ದಾರೆ. ಹಾಗಾಗಿ ಈ ಪಿಚ್ ನ ಬಗ್ಗೆ ತಿಳ್ಕೊಂಡಿದ್ದಾರೆ ಆಲ್ರೆಡಿ. ಅದಾದ್ಮೇಲೆ ಮಾರ್ಕಸ್ ಸ್ಟೋಯ್ನಿಸ್ ನ ಒಂದು ಸ್ಟಾರ್ಟ್ಸ್ ಕೂಡ ಈ ಒಂದು ಪಿಚ್ ಅಲ್ಲಿ ಚೆನ್ನಾಗಿದೆ. 2024ರಲ್ಲಿ 124 ರನ್ ಕೂಡ ಹೊಡೆದಿದ್ರು. ಹಾಗಾಗಿ ಇವತ್ತಿನ ಮ್ಯಾಚ್ ಅಂದ್ರೆ ಲೋವರ್ ಆರ್ಡರ್ ಕೂಡ ಬರ್ತಾರೆ. ಆದ್ರೆ ಇವರಿಗೆ ಚಾನ್ಸ್ ಸಿಕ್ತು ಅಂದ್ರೆ ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಇವತ್ತ ಮ್ಯಾಚ್ ಅಲ್ಲಿ ನಾವು ನೋಡಬಹುದು. ಅದಾದ್ಮೇಲೆ ಸಂಜು ಸ್ಯಾಮ್ಸನ್ ಇಂದ ಕೂಡ ಅಷ್ಟೇ ಆರ್ಸ್ದೀಪ್ ಅಗೇನ್ಸ್ಟ್ ಇವರ ಸ್ಟಾಟ್ಸ್ 188 ಸ್ಟ್ರೈಕ್ ರೇಟ್ ಕೂಡ ಇರುವಂತದ್ದು. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಆರ್ಸ್ದೀಪ್ ಸಿಂಗ್ ಮತ್ತೆ ಸಂಜು ಸ್ಯಾಮ್ಸನ್ ಒಂದು ಮಿನಿ ವಾರ್ ಬಿದ್ಬಿಡ್ತು ಅಂದ್ರೆ ಅಲ್ಲಿ ಸಂಜು ಸ್ಯಾಮ್ಸನ್ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅಂತ ನನಗೆ ಅನಿಸ್ತದೆ ಅಂದ್ರೆ ಋತುರಾಜ್ ಗೈಕ್ವಾಡ್ ಚೆನ್ನಾಗಿ ಆಡ್ಬೋದು ಅಂತ ಅನಿಸ್ತದೆ. ಅದಾದ್ಮೇಲೆ ಸಂಜು ಸ್ಯಾಮ್ಸನ್ ಇಂದ ಕೂಡ ಒಂದು ಡೀಸೆಂಟ್ ಆಗಿರೋ ಒಂದು ಸ್ಕೋರ್ ನ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಮಿಂಚಬಹುದು. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಗೆ ಬಂದ್ವಿ ಅಂದ್ರೆ ಸ್ಪಿನ್ನರ್ಸ್ ಇಬ್ರು ಈ ಕಡೆ ನೂರ್ ಅಹಮದ್ ಮತ್ತೆ ಈ ಕಡೆ ಯಜುವೇಂದ್ರ ಚಹಲಿಗೆ ವಿಕೆಟ್ಸ್ ಗಳು ಬಿಡ್ಬೋದು ಅಂತ ನನ್ನ ಪ್ರಿಡಿಕ್ಷನ್ ಇದೆ. ನೋಡ್ಬೇಕು. ಅದಾದ್ಮೇಲೆ ಮ್ಯಾಚ್ ಪ್ರಿಡಿಕ್ಷನ್ ಯಾವ ಕಡೆ ಇದೆ ಅಂದ್ರೆ ನನಗೆ ಹೇಳಕ್ಕೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ 50-50 ಅನಿಸ್ತದೆ. ಇವತ್ತು ಅದೇ ರೀತಿ ಫೈಟ್ ಇರುತ್ತೆ ಅಂತ ನನಗೆ ಎಲ್ಲೋ ಒಂದ್ ಕಡೆ ಅನಿಸ್ತದೆ. ಬಟ್ ನೋಡ್ಬೇಕು ಏನಾಗುತ್ತೆ ಅಂತ. ಒಂದ್ ಕಡೆ ನೋಡಕ್ ಹೋದ್ವಿ ಅಂದ್ರೆ ಪಂಜಾಬ್ ಕಿಂಗ್ಸ್ ವಿನ್ ಆಗುತ್ತೆ ಅಂತ ಅನಿಸ್ತದೆ. ಇನ್ನೊಂದ್ ಕಡೆ ನೋಡಕ್ ಹೋದ್ವಿ ಅಂದ್ರೆ ಯಾರ್ದು ಚೆನ್ನೈ ಸೂಪರ್ ಕಿಂಗ್ಸ್ ನ ಹೋಮ್ ಗ್ರೌಂಡ್ ಕೂಡ ಆಗಿದೆ. ಹಾಗಾಗಿ ಅವರು ಲಾಸ್ಟ್ ಮ್ಯಾಚ್ ಕೂಡ ಸೋತಿರೋದ್ರಿಂದ ಈ ಮ್ಯಾಚ್ ವಿನ್. ಮತ್ತೆ ಇನ್ನೊಂದೇನಂದ್ರೆ ಲಾಸ್ಟ್ ಮ್ಯಾಚ್ ತುಂಬಾ ಹೀನವಾಗಿ ಸೋತೋಗ್ಬಿಟ್ಟಿದ್ದಾರೆ. ಈ ಮ್ಯಾಚ್ ಕಮ್ ಬ್ಯಾಕ್ ಮಾಡ್ಬೇಕು ಅಂತ ಫುಲ್ ಪ್ರಿಪರೇಷನ್ ಕೂಡ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಯಾರು ಡಿವಲ್ಡ್ ಪ್ರವೇಶ್ ಆಗಿರ್ಬೋದು, ಅದಾದ್ಮೇಲೆ ರಾಹುಲ್ ಚಹರ್ನ ಒಳಗಾಕೊಂಡ್ಬಿಟ್ರು ಅಂದ್ರೆ ಟೀಮ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣುತ್ತೆ ಅಂತ ನನಗನ್ಸುತ್ತೆ. ಹಾಗಾಗಿ ಇನ್ನೊಂದ್ ಕಡೆ ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ ವಿನ್ ಆಗುತ್ತೆ ಅಂತ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಟಾಸ್ ಆದ್ಮೇಲೆ ಡಿಪೆಂಡ್ ಕೂಡ ಆಗುತ್ತೆ. ಚೇಸಿಂಗ್ ಟೀಮ್ ಅಲ್ಲಿ ಆಲ್ಮೋಸ್ಟ್ ಇಲ್ಲಿ ವಿನ್ ಕೂಡ ಆಗುತ್ತೆ. ಲಾಸ್ಟ್ 5 ಮ್ಯಾಚಸ್ ಸ್ಟಾರ್ಸ್ ನಿಮ್ಗೆ ಆಗ್ಲೇ ತಿಳಿಸ್ಬಿಟ್ಟಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನನಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಆಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ಜೊತೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.